ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಝಿ ಈಸ್ ಬ್ಯುಸಿ. ಸೊ ಇವತ್ತು ನಾನು ನಿಮಗೆ ಈ ಫ್ಲವರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನನಗೆ ಸ್ವಲ್ಪ ಹುಷಾರಿಲ್ಲದಿದ್ದ ಕಾರಣ ತೋರಿಸೋದು ನಿಮಗೆ ಲೇಟ್ ಆಯಿತು. ಇದಕ್ಕೆ ಬೇಕಾಗಿರೋದು ನಮಗೆ 3 ಶೀಟ್ಸು. ಸೊ ಇದನ್ನು ನಾವೇನು ಮಾಡಬೇಕಂದ್ರೆ ಹಾಫಾಗಿ ಕಟ್ ಮಾಡ್ಕೋಬೇಕು ಫಸ್ಟು. ನೆಕ್ಸ್ಟು ಆ್ಯಸ್ ಯೂಶ್ವಲ್ ನಿಮಗೆ ಸ್ಟೆಪ್ಪು ಗೊತ್ತಲ್ವ, ಈ ಥರ ಹೇಗೆ ಮಾಡೋದು ಅಂತ. ಈ ಹಿಂದೆ ಇದೇ ಥರದ್ರಲ್ಲಿ ನಾವು 3 ವೆರೈಟೀಸ್ ಆಫ್ ಬೊಕೆ ಫ್ಲವರ್ಸ್ ಮಾಡಿದ್ದೀವಿ. ನೀವು ಬೇಕಾದರೆ ಆ ವೀಡಿಯೋಸ್ನ ಹೋಗಿ ಮತ್ತೆ ನೋಡ್ಬೋದು. ಈ ಥರ ಕಟ್ ಮಾಡ್ಕೋಬೇಕು. ಮಡಚ್ಬಿಟ್ಟು ಮಾಡ್ಕೊಳ್ಬಹುದು, ಬಟ್ ಬಿರಿಯಾಗಿ ಬರುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಅದು ತುಂಬ ನೀಟಾಗಿ ಕ್ಲೀನ್ ವರ್ಕ್ ಆಗಿರುತ್ತೆ. ಈ ಥರ ಆದಮೇಲೆ ಇವಾಗ ಈ ಥರ ಶೀಟ್ ಹಿಂಗೆ ಮಾಡಿಕೊಂಡು ಇಲ್ಲಿ ಗ್ಲೂ ಮಾಡ್ಕೋಬೇಕು. ಆಪೋಸಿಟ್ಟಾಗಿ ತಿರುಗಿಸ್ಬಿಟ್ಟು ನಾವು ಅಂಟಿಸ್ಕೋಬೇಕು. ನೋಡಿ, ಈ ಥರ ಅಂಟಿಸ್ಕೋಬೇಕು. ಈ ಥರ ಯಾವತ್ತು ಫೆವಿಕಾಲ್ ಹಾಕಿದಾಗ ನಮ್ಮ ರೂಲ್ ಇದೆಲ್ಲ 1 2 3 4 5 10 ತನಕ ಕೌಂಟ್ ಮಾಡಿ, ಅದು ವರ್ಕ್ ಆಗುತ್ತೆ. ಆ್ಯಂಡ್ ನಾನು ಕೆಲವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಆರ್ಟ್ ವರ್ಕ್ ಈ ಥರ ಪೇಪರ್ ಕಟ್ಟಿಂಗು, ಕ್ರಾಫ್ಟು, ಆರಿಗೆಮಿ ಆರ್ಟು ಸ್ವಲ್ಪ ಗೊತ್ತು ಅಂತ ಹೇಳಿದಾಗ ಏನಾಗುತ್ತಂದರೆ ನಮಗೆ ಈಗ ಮಾಡಿ ತೋರಿಸಿ, ಈಗಲೇ ಹೇಳ್ಕೊಡಿ ಅಂತ ಹೇಳಿಬಿಟ್ಟು ಸಡನ್ನಾಗಿ ಹೇಳೋದು, ಮತ್ತು ಜಾಸ್ತಿ ಮಾಡೋದಕ್ಕೆ ಹೇಳಿಬಿಟ್ಟು ಆಯ್ತಾ ಅಂತ ಹೇಳೋದು, ಆಗ್ಬಿಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು. ಈ ಥರ ವರ್ಕು ಆ್ಯಕ್ಚುಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ತಾಳ್ಮೆಯಿಂದ ಮಾಡಬೇಕಾಗುತ್ತೆ, ಆವಾಗಲೇ ಕ್ಲೀನಾಗಿ ಮಾಡೋದಕ್ಕಾಗೋದು. ಇವಾಗ ಇದು 3 ರೆಡಿಯಾಗಿದೆ. ಸೊ ಇದು ಒಂದು ಶೀಟಲ್ಲಿ ಒಂದು ಮಿಕ್ಕತ್ತೆ ನಮಗೆ. ಇದು ಬೇಡ, ನಮಗೆ 3 ಸ್ಟ್ರಿಪ್ಸ್ ಈ ಥರ ಅಂಟಿಸ್ಕೊಂಡಿರೋದು ಬೇಕು. ಸೊ ಈಗ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತಂದರೆ, ಈಗ ಒಂದು ಈ ಥರ ಮಾರ್ಕರ್ ಪೆನ್ ಎತ್ಕೊಂಡು ಏನು ಮಾಡ್ತೀನಿ ಅಂತಂದರೆ, ನಾನು
ಇದ್ರ ಸುತ್ತಲ ಸುತ್ತೀನಿ ನಾನೀಗ. ಓಹೋ, ಇಲ್ಲಿರಬಾರ್ದಾಗಿತ್ತು. ಏನಂದರೆ ನಮಗೆ ಹಿಂಗೆ ಬರಬೇಕು. ಇದು ಪೆನ್ನಿಗೆ ಅಂಟಿಸ್ಬಾರ್ದು, ಬರೀ ಪೇಪರ್ಗೆ ಮಾತ್ರ ಅಂಟಿಸ್ಕೋಬೇಕು. ನಿಧಾನಕ್ಕೆ ಅಂಟಿಸ್ಕೊಂಡು, ಏನೂ ತೊಂದರೆ ಇಲ್ಲ. ಮೇಲೆ ಏನಾಗ್ತಾಯಿದೆ ಅಂತೆಲ್ಲ ಯೋಚನೆ ಮಾಡಬೇಡಿ, ಅದೇನಿಲ್ಲ, ಓವರ್ಲ್ಯಾಪಿಂಗಲ್ಲಿ ಅದ್ರ ಪಾಡೋದು ಒಂದ್ರ ಮೇಲೆ ಒಂದು ಕುತ್ಕೊಳ್ಳುತ್ತೆ. ನೀವು ಸುಮ್ಮನೆ ಈ ಥರ ಸುತ್ತಕೊಂಡು ಹೋಗಿ ಅಷ್ಟೆ. ಸೊ ಈ ಥರ ಸುತ್ಕೊಂಡು ಹೋಗೋದು, ಆಯಿತಾ. ನೆಕ್ಸ್ಟು ಇದ್ರ ಮೇಲೆ ಮತ್ತೆ ನಾವು ಇನ್ನೂ ಒಂದು ಲೇಯರ್ನ ಸುತ್ಕೊಂಡು ಹೋಗ್ಬೇಕು. ಅದಕ್ಕೆ ಗಮ್ ಹಾಕೋತಾ ಇದ್ದೀನಿ ನಾನು. ನೋಡಿ, ತಿರ್ಗಾ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಳ್ಳೋಣ ನಾವು. ಮೇಲಕ್ಕೆ ತಳ್ಕೊಳ್ಳಿ, ಕ್ಲೀನಾಗಿ ಅಂಟಿಸ್ಕೊಳ್ತಾ ಹೋಗಿ ಅಷ್ಟೆ. ಫೆವಿಕಾಲ್ ಏನಾಗುತ್ತೆ ಹೇಳಿ, 1 2 3 5 6 7 8 9 10. ಆ 10 ಅನ್ನೋ ಅಷ್ಟೊತ್ತಿಗೆ ಅಂಟ್ಕೊಳುತ್ತಲ್ಲ, ನಾವು ಗಟ್ಟಿಯಾಗಿ ಸುತ್ತಬೇಕಷ್ಟೇ. ಇದಕ್ಕೆ ಮಿಕ್ಕಿದ್ದು ಅದ್ರ ಪಾಡಿಗೆ ಅದು ಅಟ್ಯಾಚ್ ಆಗುತ್ತೆ, ಏನು ತೊಂದರೆ ಇರಲ್ಲ. ಇದೇನಿಲ್ಲ, ನೀವು ಹೀಗೆ ಮಾಡಿಕೊಂಡು ಕ್ಲೀನಾಗಿ ಹಿಂಗೆ ನೀವು ಅಂಟಿಸ್ಕೊಳ್ತಾ ಹೋಗ್ಬೋದು, ಏನು ತೊಂದರೆ ಇಲ್ಲ. ಬರುತ್ತಾ ಬರಲ್ವಾ ಅದೆಲ್ಲ ಯೋಚನೆ ಮಾಡಬೇಡಿ, ಜಸ್ಟ್ ಡೂ ಇಟ್. ಸೊ ಆಯಿತು, ಲಾಸ್ಟ್ವರೆಗೂ ಆಯಿತು. ಇವಾಗ ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ. ಈಗೇನು ಮಾಡಬೇಕಂತಂದರೆ ನಾವು ಇದನ್ನು ಹೀಗೆ ಬಿಡೋಣ. ನೋಡಿ, ನಾನು ತೆಗೆದುಬಿಟ್ಟೆ, ಇಲ್ಲಿ ಹೋಲ್ಸ್ ಇದೆ ಅಲ್ವಾ ಈಗ. ಹಾಂ, ಇಷ್ಟೇ. ಇವಾಗ ಇದನ್ನು ಹೀಗೆ ಇಟ್ಕೊಳ್ಳೋಣ, ಇದೊಂದು ಸ್ವಲ್ಪ ಸೆಟ್ ಆಗಲಿ. ನಾವು ಅಷ್ಟೊತ್ತಿಗೆ ನಾವೇನು ಮಾಡೋಣ ಅಂತಂದರೆ, ನಾವು ಸ್ಟಿಕ್ ಮಾಡ್ಕೊಳ್ಳೋಣ. ನಿಮಗೆ ಸ್ಟಿಕ್ ಮಾಡೋದು ಆ್ಯಸ್ ಯೂಶ್ವಲಿ ಗೊತ್ತಲ್ವಾ. ಕಟ್ ಹಾಫ್ ಪೇಪರ್, ನಾವು ಹಿಂದೆ ನಮ್ಮ ಚಾನಲಲ್ಲೂ ಕೂಡ ಎಷ್ಟೋ ಬಾರಿ ನಾವು ಬೊಕ್ಕೆ ಫ್ಲಾಸ್ ಮಾಡಿದಾಗೆಲ್ಲ ಸ್ಟಿಕ್ಸ್ ಮಾಡಿದ್ವಿ. ಅದೇ ಥರದ್ದೊಂದು ಸ್ಟಿಕ್ಕು ನೀವು ಕಡ್ಡಿ ಇಟ್ಕೊಂಡು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಾನು ಅಷ್ಟೇ. ಆ್ಯಂಡ್ ಇದಕ್ಕೂ ಲೀವ್ಸ್ ಮಾಡ್ಕೋಬೋದು, ಬಟ್ ನಾನು ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋಕ್ಕೆ ಹೋಗ್ತಲ್ಲ. ಬರೀ ನಾನು ಐ ವಿಲ್ ಶೋ ಓನ್ಲಿ ದಿಸ್ ಒನ್, ಏನು ಫ್ಲವರ್ ಅಟ್ಯಾಚ್ ಆಗಿರೋವಂಥದ್ದು ಮಾತ್ರ ತೋರಿಸ್ತೀನಿ. ಸಿ, ಏನಿಲ್ಲ, ಇದನ್ನು ಹೇಗೆ ಇಟ್ಕೊಂಡು, ನಾನು ಮಾಮೂಲಿ ಪೊಕ್ಕೆ ಕಡ್ಡಿನೇ ತೊಗೊಂಡಿದ್ದೀನಿ, ಬೇರೆ ಏನು ಹಂಗೆ ಈ ಕಬಾಬ್ ಮಾಡ್ತಾರಲ್ಲ, ಫುಡ್ ಕಬಾಬ್ ಆ ಥರದ್ದೆಲ್ಲ ಏನೂ ತೊಗೊಂಡಿಲ್ಲ. ನೀವೇನಿಲ್ಲ, ಈ ಎಡ್ಜಸ್ಸಲ್ಲಿ ಇಟ್ಕೊಂಡು ಹಿಂಗೆ ಸುತ್ತಾ ಹೋಗ್ಬೇಕಷ್ಟೆ. ಈ ಎಡ್ಜಸ್ಸಲ್ಲಿ ಇಟ್ಕೊಂಡ್ರೆ ಸಾಕು, ಬ್ಯೂಟಿಫುಲ್ಲಾಗಿ ಬರುತ್ತೆ ನಮಗೆ.
ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನಾವು ಕಡ್ಡಿನ ಸ್ಟಾಪ್ ಮಾಡ್ಕೋಬೋದು. ಸೊ ನಾನಿವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ ನನಗೊಂದು ಸ್ಮಾಲ್ ಕಡ್ಡಿನೇ ಸಾಕು. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್ ಓನ್ಲಿ. ಹಿಂಗೆ ಕಟ್ ಮಾಡಿದ್ದೀನಿ ಅಂದರೆ ನಾವು ಇಲ್ಲಿಗೆ ಕ್ಲೋಸ್ ಮಾಡುವಾಗ ಅದು ಅಂಟ್ಕೊಳ್ಳಿ ಅಂತ. ನೋಡಿದ್ರ ಆಯಿತು. ಈಗ ಏನು ಮಾಡಬೇಕು ಅಂತಂದರೆ ರಿಮೂವ್ ದ ಸ್ಟಿಕ್. ಈಗ ನಮಗೆ ಕಡ್ಡಿ ರೆಡಿ ಆಯಿತು. ಸೊ ಯಾವತ್ತೂ ವೇಸ್ಟ್ ಕ್ಲಾತು ಇಲ್ಲ ವೇಸ್ಟ್ ಪೇಪರ್ ಏನಾದರೂ ಇಟ್ಕೊಳ್ಳಿ, ನಿಮಗೆ ಕೈಯೆಲ್ಲ ಗಲೀಜಾದರೆ ಇದು ಮಾಡೋದಕ್ಕೆ. ಆ್ಯಂಡ್ ನಾನು ಒಂದು ಕಾರ್ನರ್ ಅಂತಲೇ ಬಿಟ್ಟಿದ್ದೀನಿ, ಆದ್ದರಿಂದ ಈ ಕಾರ್ನರಲ್ಲಿ ನಾನು ಗಲೀಜಾದ್ರೂ ನಾನು ಒರೆಸ್ಕೊಳ್ತೀನಿ. ಈಗ ನೆಕ್ಸ್ಟ್ ಏನು ಪ್ರೊಸೀಜರು ಅಂತಂದರೆ ಲೈಕ್ ನಾವು ಈ ಕಡ್ಡಿಗೆ ಈಗ ನಮ್ಮ ಫ್ಲವರ್ನ ಸುತ್ಕೊಳ್ಳೋಣ. ನಾನು ಫುಲ್ಲು ಹಾಕ್ಕೊಂಬಿಡ್ತಾಯಿದ್ದೀನಿ, ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಈಗ ನಾನು ಕಡ್ಡಿ ಇಟ್ಕೊಂಡು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೇಮ್ ಆ 1 2 3 ಏನಿದೆ ಅದನ್ನು ನಾವು ಮರಿಲೇಬಾರ್ದು. ಅದು ನೀಟಾಗಿ ಬರುತ್ತೆ, ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ್ಮೇಲೆ ಗಟ್ಟಿಯಾಗೂ ಇರುತ್ತೆ. ನಮಗೀಗ ವಾಬ್ಲಿ ಅಂದರೆ ಒಂಥರ ಮೆತ್ತಗಿರುತ್ತೆ ಕಡ್ಡಿ ಮುಟ್ಟೋದಕ್ಕೆ ನಮಗೆ. ಸೊ ಇದೇ ಥರ ನಾವು ಸುತ್ಕೋಬೇಕು. ಓಕೆ, ಕಡ್ಡಿನ ತೆಗೆದುಬಿಡ್ತೀನಿ, ಹಾಗೇ ಸುತ್ಕೊಳ್ತೀನಿ. ಯಾಕೋ ಕಡ್ಡಿಯಿಂದ ಅದು ಜಾರ್ತಾ ಇದೆ ಒಳಗಡೆ, ಲೇಯರ್ಸು ಈಚೆ ಬಂದುಬಿಡುತ್ತೇನೋ ಅಂದ್ಕೊಂಡೆ, ಅದಕ್ಕೆ ನಾನು ಕಡ್ಡಿನೂ ತೆಗೆದುಬಿಟ್ಟೆ. ಸೊ ಸುಮ್ಮನೆ ನಾವು ಹೀಗೆ ಸುತ್ಕೊಳ್ಳೋಣ. ನೋಡಿ ಈ ಥರ ಸಮಾಂತರವಾಗಿ ಮಾಡಿಕೊಂಡು ನಾವು ಹಂಗೆ ಸುತ್ಕೊಳೋದು. ಗ್ಲೂ ಏನು ಮಾಡುತ್ತೆ, ಅದ್ರ ಕೆಲಸ ಮಾಡುತ್ತೆ, ಅಂಟ್ಕೊಳ್ಳುತ್ತೆ ಕ್ಲೀನಾಗಿ. ಸೊ ಡನ್. ಈಗ ನೋಡಿ ಇಲ್ಲಿ ಕ್ಲೀನಾಗಿ ಇದು ಸುತ್ತಿದ್ದೀವಿ ನಾವು. ಈಗ ಇದು ಸ್ವಲ್ಪ ಹೊತ್ತು ಅಂಟ್ಕೊಳ್ಳಿ ಕ್ಲೀನಾಗಿ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಕ್ಲೀನಾಗಿ ಸ್ವಲ್ಪ ಹೀಗೆ ಲೇಯರ್ ಆಗಿ ಸ್ವಲ್ಪ ಹಿಂದೆ ಮಾಡ್ಕೋಬೇಕು, ಯಾಕಂದರೆ ನಮಗೆ ಬುಷಿಯಾಗಿ ಬರಬೇಕಲ್ವ, ಅದಕ್ಕೆ. ನೀವು ಕಡ್ಡಿ ಹಾಕಿ ಕ್ಲೀನಾಗಿ ಈ ಥರನೂ ಮಾಡ್ಕೋಬೋದು, ಲೇಯರಾಗಿ ಕಾಣೋ ಥರ. ನಾನು ಸುಮ್ಮನೆ ಹಾಗೆ ಮಾಡ್ತಾಯಿದ್ದೀನಿ. ನಾವು ಗಮ್ ಹಾಕಿದ್ಮೇಲೆ ಆರೋದಕ್ಕೆ ಎಷ್ಟೊತ್ತು ಬಿಟ್ಟು ವರ್ಕ್ ಮಾಡ್ತೀವೋ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ನಮಗೆ ಕ್ರಾಫ್ಟ್ ವರ್ಕ್ ಮಾಡೋದಕ್ಕೆ. ಗಮ್ ಹಾಕಿ ಇಮಿಡಿಯೇಟಾಗಿ ಮಾಡಬೇಕಂದ್ರೆ ಸ್ವಲ್ಪ ಅದೇನಾಗುತ್ತಂದರೆ ನಮಗೆ ಆ ಕೈಗೆ ಅಂಟ್ಕೊಳ್ಳೋದು, ಆ ಪೇಪರ್ ಬಿಚ್ಕೊಳ್ಳೋದು, ನಮಗೂ ಒಂದು ಕಂಫರ್ಟ್ ಇರೋಲ್ಲ. ಸೊ ಒಣಗೋದಕ್ಕೆ ಬಿಡ್ರಿ, ಅಟ್ಲೀಸ್ಟ್ ಒಂದು 20 ಸೆಕೆಂಡ್ಸ್ ಆದರೂ ಬೇಕು ಒಂಚೂರು ನೀವು ಮಾಡ್ತಾಯಿದ್ದೀರಾ ಅನ್ನುವಾಗ. ಸೊ ಈಗ ನಾನೇನು ಮಾಡಿದೆ, ಅದನ್ನು ಮಾಡುವಾಗ ಇದನ್ನಿಟ್ಟೆ, ಇದನ್ನು ಮಾಡುವಾಗ ಅದನ್ನ ಇಡ್ತಾಯಿದ್ದೀನಿ. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇರ್ಬೋದು, ನಾವು ಹಿಂಗೆ ಮಾಡಿದಾಗ ಅದೆಲ್ಲ ಹರಡ್ಕೊಂಡು ನಮಗೆ ಕ್ಲೀನಾಗಿ ಆ ಸೆಂಟ್ರಲ್ ಇರೋ ಹೋಲ್ ಕಾಣಿಸ್ತದಲ್ಲ, ಈ ಥರ ರೆಡಿ ಮಾಡ್ಕೋಬೇಕು ನಾವು.
ಆಯಿತಾ. ಈಗ ಸೆಂಟ್ರಲ್ಲಿರೋ ಹೋಲ್ ಕಾಣಿಸ್ತದೆ ಅಲ್ವಾ. ಈಗೇನು ಮಾಡಬೇಕು ಅಂತಂದರೆ ನಾವು ಈ ಕಡೆ ತಿರುಗಿಸ್ಕೊಂಡು ಇಲ್ಲಿ ನಾವು ಒಳಗಡೆ ಇಲ್ಲಿ ನಾವು ಗ್ಲೂ ಹಾಕ್ಕೋಬೇಕು. ಗ್ಲೂ ಹಾಕ್ಕೊಂಡ್ರೆ ನಾವು ಇದನ್ನು ಈಗ ಕುಂಡ್ರಿಸ್ಕೊಳ್ಬೇಕು. ನೋಡಿದ್ರೆ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕ್ಲೀನಾಗಿ ಬುಷ್ಷಾಗಿ ಬಂದಿದೆ. ಹಾಗೆ ಇದೇ ನಮ್ಮ ಹೂವು. ಕ್ಲೀನಾಗಿ ಅದನ್ನ ಗ್ಲೂ ಮೇಲೆ ಕುಂಡ್ರಿಸ್ಬಿಡಿ. ಹೋಗ್ಬಿಟ್ಟದು ಕುತ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರಿಗೆ. ಸ್ವಲ್ಪ ಅದನ್ನು ಬೇಕಾದರೆ ನಾವು ಹರಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಯಿತಾ. ತಿರ್ಗಾ ಹಿಂದೆ ನಾವು ಈ ಗ್ಲೂ ಇದು ಮಾಡಿ ಈ ಕಡ್ಡಿ ಅಂಟಿಸ್ಕೊಂಡ್ರೆ ನಮ್ಮ ಫ್ಲವರ್ ರೆಡಿ. 1 2 3 4 5 6 7 8 9 10 ಅಷ್ಟೇ, ನಮ್ಮ ಫ್ಲವರ್ಸ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ವಾಸಸ್ಸಲ್ಲಿ ಮಡಗೋದಕ್ಕೆ, ಒಬ್ರಿಗೆ ಕೊಡೋದಕ್ಕೆ. ಇದನ್ನು ಇನ್ನೂ ನಾವು ಬೆಂಡ್ ಮಾಡಿಕೊಂಡ್ರೆ ಇಲ್ಲೇನು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ಕಾಣಿಸಲ್ಲ. ಅಂದರೆ ಈ ಬೆಂಡಿಂಗ್ ನಾವು ಮಾಡ್ಕೋಬೇಕು, ಚೆನ್ನಾಗಿ ಹರಡಿಸ್ಕೊಂಡ್ರೆ ಅದು ಕಾಣಲ್ಲ, ನಮಗೆ ಬರೀ ಹೂ ಕಾಣುತ್ತೆ. ನೋಡಿ ಅಷ್ಟೇ ವಿಷಯ, ಇನ್ನೇನಿಲ್ಲ. ಸೊ ಒಣಗೋದಕ್ಕೆ, ಆದರೆ ಇದು ಮಾಡುವಾಗ ಒಣಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಆವಾಗ ಅದಿನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ like, share and subscribe. Thank you for watching.